ಈ ಮಿನಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ವೋಟರ್ ಕಾರ್ಡಲ್ಲಿ ಕರೆಕ್ಷನ್ ಮಾಡೋದು ಹೇಗೆ ಅಂತ. ಫಸ್ಟ್ ಸೈನ್ ಅಪ್ ಆಗೋಣ. ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಆಗಿದೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿಕೊಂಡು ರಿಕ್ವೆಸ್ಟ್ OTP ಮೇಲೆ ಕೊಟ್ಟರೆ OTP ಹೋಗಿರುತ್ತೆ. ಏನು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದೆಯಲ್ಲ ಅದಕ್ಕೆ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಕೊಟ್ಟರೆ ಲಾಗಿನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಲಾಗಿನ್ ಆಗಿರುತ್ತೆ. ನಿಮ್ಮ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಬೋದು. ಇವಾಗ ಕೆಳಗಡೆ ಕರೆಕ್ಷನ್ ಮಾಡೋದ್ರಿಂದ ನೀವು ಫಾರ್ಮ್ ನಂಬರ್ 8 ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇದು ಏನಾದರೂ ಶಿಫ್ಟಿಂಗ್ ಮಾಡೋದು ಇಲ್ಲಾಂದರೆ ಅಡ್ರೆಸ್ ಚೇಂಜ್ ಮಾಡ್ಕೊಳೋದು ಏನಿದ್ರೆ ಮಾಡ್ಕೊಬೋದಾಗುತ್ತೆ. ಫಾರ್ಮ್ ನಂಬರ್ 8 ಮೇಲೆ ಕ್ಲಿಕ್ ಮಾಡೋದು ಈ ಥರ ತೋರಿಸುತ್ತೆ. ಇಲ್ಲಿ ಆಧಾರ್ ಎಲೆಕ್ಟ್ರಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಪಿಕ್ ನಂಬರ್ ಅಂದರೆ ವೋಟರ್ ಕಾರ್ಡ್ ನಂಬರ್ನ ಹಾಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಇದು ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆ ಎಪಿಕ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಕೆ ಅಂತ ಕೊಟ್ಟರೆ ಇಲ್ಲಿ ಶಿಫ್ಟಿಂಗ್ ಇಲ್ಲಾಂದ್ರೆ ಕರೆಕ್ಷನ್ ಅಂತ ಕೇಳುತ್ತೆ. ನಾನು ಕರೆಕ್ಷನ್ ಮಾಡೋದ್ರಿಂದ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಂಡಾಗಿರ್ಬೋದಾಗಿರುತ್ತೆ ಲ್ಯಾಂಗ್ವೇಜಸ್ಸು. ಅದಾದಮೇಲೆ ಫಸ್ಟ್ ಒನ್ನಲ್ಲಿ ನೀವೇನು ಅಡ್ರೆಸ್ ಚೇಂಜ್ ಮಾಡದೇ ಇರೋದ್ರಿಂದ ಅಡ್ರೆಸ್ ಇದೇ ಮಾಡೋಕ್ಕೆ ಹೋಗ್ಬಿಡಿ. ಆಪ್ಷನ್ ಎ ಅಲ್ಲಿ ಏನು ಸೆಲೆಕ್ಟ್ ಮಾಡೋದು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ B1 ನೋಡ್ತಾ ಇದ್ದಲ್ಲ ಡೀಟೇಲ್ಸಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ನ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಇಮೇಲ್ ID ಕೂಡ ನೀವು ನೀವು ಲಿಂಕ್ನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟಲ್ಲಿ ನಿಮ್ಮ ಹೆಸರನ್ನ ಏನೆಲ್ಲ ಚೇಂಜಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಏನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ನೇಮು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ರಿಲೇಟಿವ್ ನೇಮು ರಾಂಗ್ ಹೋಗಿರೋದ್ರಿಂದ ಅಟ್ ಎ ಟೈಮಲ್ಲಿ 4 ಆಪ್ಷನ್ನ ನೀವು ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಕ್ಕಾಗೋದಿಲ್ಲ. ನೋಡ್ತಾ ಇರ್ಬೋದು ನಾನು ನೇಮು ಮತ್ತು ಡೇಟ್ ಆಫ್ ಬರ್ತು ಮತ್ತು ರಿಲೇಟಿವ್ ನೇಮ್ನ ಇಲ್ಲಿ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಟೈಪೆಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಲಾಸ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾರೆ. ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ನ ಮಾಡಿಕೊಂಡು ಮತ್ತು ಡಾಕ್ಯುಮೆಂಟ್ನ ಕೊಡಬೇಕಾಗತ್ತೆ. ಏನು ಡಾಕ್ಯುಮೆಂಟ್ ನೀವು ನೇಮ್ ಚೇಂಜಸ್ಗೆ ಡೇಟ್ ಆಫ್ ಬರ್ತ್ಗೆ ಮತ್ತು ರಿಲೇಟಿವ್ ನೇಮ್ಗೆ ಇದೆಯಲ್ಲ ಇವೆಲ್ಲದಕ್ಕೂ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸಪೋರ್ಟಿಂಗ್ ಡಾಕ್ಯುಮೆಂಟಲ್ಲಿ ನೇಮ್ ಚೇಂಜಸ್ಗೆ ಡೇಟ್ ಆಫ್ ಬರ್ತ್ಗೆ ಮತ್ತು ರಿಲೇಟಿವ್ ನೇಮ್ಗೆ ತೋರಿಸ್ತಾ ಇದೆ. ಇಲ್ಲಿ ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟು ಆಪ್ಷನ್ ಓಪನ್ ಆಗುತ್ತೆ. ಅಷ್ಟೆಲ್ಲ ಏನೋ ಒಂದು ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ನಾನು ಇಲ್ಲಿ ಬಂದು ಫಸ್ಟ್ ಒಂದಿಗೆ ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್ಗೆ ಪಾನ್ ಕಾರ್ಡು ಮತ್ತು ರಿಲೇಟಿವ್ ನೇಮ್ಗೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು PDF ಫೈಲ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಅಪ್ಲೋಡು 1 MB ಒಳಗಡೆ PDF ಫೈಲಲ್ಲಿ ಇರಬೇಕಾಗುತ್ತೆ. ಅಪ್ಲೋಡ್ನ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಡಿಕ್ಲರೇಷನ್ಗೆ ಹೋಗುತ್ತೆ. ಡಿಕ್ಲರೇಷನಲ್ಲಿ ಯಾವ ಪ್ಲೇಸು ಎಲ್ಲಿಂದ ಅಪ್ಲೈ ಮಾಡ್ತಾ ಇರೋ ಅನ್ನೋದನ್ನ ಹಾಕ್ಕೋಬೇಕಾಗುತ್ತೆ. ಪ್ಲೇಸ್ ನೇಮ್ನ ಹಾಕ್ಕೊಂಡು ಎಂಟದಾದಮೇಲೆ ಕೆಳಗಡೆ ಬಂದು ಲಾಸ್ಟಲ್ಲಿ ಸಬ್ಮಿಟಲ್ಲಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ನ ಒಂದ್ಸಲಿ ರಿಫ್ರೆಶ್ ಮಾಡಿ ಹಾಕಿ ರಿಫ್ರೆಶ್ ಮಾಡಿ ಇನ್ನೊಂದ್ಸಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಬಿಟ್ಟು ಇಲ್ಲಿ ಸೆಂಡ್ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಪ್ರಿವ್ಯೂ ಆಗುತ್ತೆ. ಪ್ರತಿಯೊಂದು